ಕೃಷಿ ಇಲಾಖೆಯು ಸಾವಯವ ಆಹಾರ ಮತ್ತು ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕಬ್ಬನ್ ಪಾರ್ಕ್ನಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ನಡೆಸಿತು. ಇಂದು ಮುಂಜಾನೆ ನಡೆದಂತಹ ಮ್ಯಾರಥಾನ್ಗೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು. ಸಚಿವರ ಜೊತೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಸಾಥ್ ನೀಡಿದರು. ಇನ್ನು ಇದೇ ತಿಂಗಳ 28ರಿಂದ 30ನೇ ತಾರೀಖಿನವರೆಗೆ ಅರಮನೆ ಮೈದಾನದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳದ ಅಂಗವಾಗಿ ಈ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ಮ್ಯಾರಥಾನ್ನಲ್ಲಿ ನೂರಾರು ಉತ್ಸಾಹಿ ಯುವಕರು ಭಾಗಿಯಾಗಿ ಮ್ಯಾರಥಾನ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವರು, ಇಷ್ಟೊಂದು ಪ್ರಮಾಣದಲ್ಲಿ ಬೆಂಗಳೂರಿಗರು ಭಾಗವಹಿಸಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ಈ ಮೂಲಕ ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಬೆಂಬಲಿಸಿದ್ದಾರೆ ಅಂತಾನು ಹೇಳಿದರು. Hello, good morning. 1, 2, 3, start. Millet run ನಂತರ ಎಲ್ಲ ಪಾರ್ಟಿಸಿಪೆಂಟ್ಸ್ ಮತ್ತೆ ಬಂದಿದೆ ಸಂಬಳ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ವತಿಯಿಂದ ಸಾವಯವ ಉತ್ಪನ್ನಗಳು ಹಾಗೂ ಸಿರಿಧಾನ್ಯ ಉತ್ಪನ್ನಗಳನ್ನು ಬಗ್ಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಅರಿವನ್ನು ಮೂಡಿಸಿ ಅದರ ಲಾಭ ರೈತರಿಗೆ ಸಿಗುವಂತೆ ಮಾಡುವ ಅಭಿಯಾನವನ್ನು ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇದೇ ತಿಂಗಳು ಏಪ್ರಿಲ್ 28ರಿಂದ 30ರವರೆಗೆ ಪ್ಯಾಲೇಸ್ ತ್ರಿಪುರವಾಸಿನಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇವೆಲ್ಲದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇವತ್ತು ಒಂದು ಓಟವನ್ನು ಇಟ್ಕೊಂಡಿದ್ದೇವೆ. ರನ್ ಫಾರ್ ಆರ್ಗ್ಯಾನಿಕ್ಸ್, ರನ್ ಫಾರ್ ಮಿಲೆಟ್ಸ್. ಸಾವಯವ ಆರೋಗ್ಯ ಸಿರಿಧಾನ್ಯದ ಮ್ಯಾರಥಾನ್ ಇವತ್ತು ಬೆಂಗಳೂರಲ್ಲಿ ನಡೆಯಿತು. ಎಂಜಿ ರಸ್ತೆ, ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧದ ಮುಂದೆ ನೂರಾರು ಜನರು ಈ ಮ್ಯಾರಥಾನ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಈ ಬೆಂಬಲವನ್ನು ನೀಡಿದಂತವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು.